ನಮಸ್ತೆ ಎಲ್ರಿಗೂ, ನಾನು ಕಾವ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತಂದ್ರೆ, ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್. ಸೊ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಸಂಬಂಧಪಟ್ಟಂತಹ ಮಾಹಿತಿ ಏನು ಅಂತಂದ್ರೆ, ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಸೊ ಮೊದಲ ಹಂತದಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತಿನ ಹಣ ಬಂದು ತಲುಪಿದೆ ಅನ್ನುವಂತಹ ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ. ಈಗಾಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತಿನ ಹಣ ಜಮಾ ಆಗಿದೆ ಅನ್ನೋದರ ಮಾಹಿತಿ ನಿಮಗೂ ಕೂಡ ಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವು ವಿಡಿಯೋನ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ. ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ, ಮತ್ತೆ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಈಗಾಗಲೇ 97% ಮಹಿಳೆಯರಿಗೆ ಬಿಡುಗಡೆಯಾಗಿದೆ. ಇನ್ನೇನು 2-3% ಮಹಿಳೆಯರಿಗೆ ಬರಬೇಕಾಗಿದೆ. ಈಗ ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿರುವಂತದ್ದು. ಸೊ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ, ನಿಜವಾಗ್ಲೂ ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತಿನ ಹಣ ಅಂದ್ರೆ ಮಹಿಳೆಯರ ಖಾತೆಗೆ ಬಂದು ತಲುಪಿದ್ಯಾ ಏನು ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ. ಸೊ ತುಂಬಾ ಜನ ಕೂಡ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣದ ಬಗ್ಗೆ ಕೂಡ ನಾನು ವಿಡಿಯೋ ಮಾಡಿದೆ. 17ನೇ ಕಂತಿನ ಹಣ ಕೂಡ ಅತಿ ಶೀಘ್ರದಲ್ಲಿ ಬಿಡುಗಡೆ ಆಗುತ್ತೆ ಅನ್ನುವಂತಹ ಮಾಹಿತಿ ಕೂಡ ತಿಳಿಸಿದ್ದೆ. ಸೊ ಆ ಒಂದು ವಿಡಿಯೋದಲ್ಲೂ ಕೂಡ ತುಂಬಾ ಜನ ಕಮೆಂಟ್ ಮಾಡಿದ್ದೀರಾ, 17ನೇ ಕಂತಿನ ಹಣ ನಮಗ್ ಬಂದಿದೆ ಅಂದ್ಬಿಟ್ಟು ತಿಳಿಸಿದ್ರ, ಜೊತೆಗೆ ನಿಮ್ಮ ಯಾವ ಜಿಲ್ಲೆ ನೀವು ಅಂದ್ಬಿಟ್ಟು ಕೂಡ ತಿಳಿಸಿದ್ದೀರಾ. ಸೊ ನಿಮ್ ಖಾತೆಗೆ ಬಂದಿರೋದ್ರಿಂದನೇ ಅಲ್ವಾ ನೀವು ತಿಳಿಸಿರುವಂತದ್ದು. ಸೊ ಕೆಲವೊಂದಷ್ಟು ಜನಗಳು ಯಾವ ರೀತಿ ಅಂತಂದ್ರೆ, ಅವ್ರ ಊರಿಗೆ ಬಂದಿಲ್ಲ ಅಂತಂದ್ರೆ ಫೇಕ್ ನ್ಯೂಸ್ ಅಂತ ಅಂತಾರೆ. ದಯವಿಟ್ಟು ಆತರ ಅನ್ನಕ್ ಮಾತ್ರ ಹೋಗ್ಬಿಡಿ. ಯಾಕಂತ ಅಂದ್ರೆ ಗೌರ್ಮೆಂಟ್ ಕಡೆಯಿಂದ ಬಿಡುಗಡೆ ಆಗಿರೋದನ್ನೇ ಅವರು ಕಮೆಂಟ್ ಮಾಡಿ ತಿಳಿಸೋದು. ನಾನು ಕೂಡ ಹೇಳಿರ್ತೀನಿ, ನಿಮ್ಗೆ ಏನಾದ್ರೂ ಗೃಹಲಕ್ಷ್ಮಿ ಯೋಜನೆ 17ನೇ ಕಂತಿನ ಹಣ ಬಂದಿದೆ ಅಂತಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಆಗ ಮತ್ತೊಬ್ರು ನೋಡಿದಾಗ ಅವ್ರಿಗೂ ಕೂಡ ಗೊತ್ತಾಗುತ್ತೆ, ಓ ಈ ಜಿಲ್ಲೆಗೆ ಹಣ ಬಂದಿದೆ ಅಂತ ಅಂದ್ಬಿಟ್ಟು. ಸೊ ನಮಗೂ ಕೂಡ ಬರುತ್ತೆ ಅಂದ್ಬಿಟ್ಟು ನೀವು ವೆಯ್ಟ್ ಮಾಡ್ಬೇಕಾಗತ್ತೆ. ಅದನ್ನ ಬಿಟ್ಟು ಇದು ಫೇಕ್ ನ್ಯೂಸ್ ಹಾಗೆ ಹೀಗೆ ಅಂತ ಹೇಳಕ್ ಮಾತ್ರ ದಯವಿಟ್ಟು ಹೋಗ್ಬೇಡಿ. ಹೇಳಿದ್ರು ಕೂಡ ನಾನೇನು ಮಾಡೋಕ್ಕಾಗಲ್ಲ. ಯಾಕಂತ ಅಂದ್ರೆ ಇರುವಂತಹ ಮಾಹಿತಿನೇ ನಾನು ಇಲ್ಲಿ ಶೇರ್ ಮಾಡ್ತಾ ಇರುವಂತದ್ದು ಅಷ್ಟೇ. ಸೊ ಈಗ ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತಿನ ಹಣ ಬಂದು ಮಹಿಳೆಯರ ಖಾತೆಗೆ ಬಿಡುಗಡೆ ಆಗಿದೆ. ಸೊ ಈಗ ಮೊದಲ ಹಂತದಲ್ಲಿ 7 ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತಿನ ಹಣ 2,000 ರೂಪಾಯಿ ಬಿಡುಗಡೆ ಆಗಿದೆ. ಸೊ ಅದಕ್ಕೆ ನಿಮ್ಗೆ ಏನಾದ್ರೂ ಪ್ರೂಫ್ ಬೇಕು ಅಂತಂದ್ರೆ ನನ್ನ ಟೆಲಿಗ್ರಾಮ್ ಚಾನಲ್ ಇದೆ, ನೀವು ಟೆಲಿಗ್ರಾಮ್ ಚಾನಲ್ನ ಅಂದ್ರೆ ಅಲ್ಲಿ ನೋಡ್ಬೋದು ನೀವು, ನಾನು ಶೇರ್ ಮಾಡ್ತೀನಿ. ಸೊ ಪ್ರೂಫ್ಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ನ ನೀವು ಜಾಯ್ನ್ ಆಗಿ ಅಂತ ಹೇಳ್ತೀನಿ. ಸೊ ಅಲ್ಲೆಲ್ಲ ರೀತಿಯಾಗಿ ಕೂಡ ಪ್ರೂಫ್ನ ನಾನು ನೀಡಿರ್ತೀನಿ. ಇವಾಗ ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿದೆ. ಅಂಡ್ ಮೊದಲನೇ ಹಂತದಲ್ಲಿ 7 ಜಿಲ್ಲೆಗಳಿಗೆ ಬಂದಿದೆ. ಯಾವ್ಯಾವ ಜಿಲ್ಲೆ ಅಂದ್ಬಿಟ್ಟು ನಾನೀಗ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಸೊ ತಿಳಿಸೋಕ್ಕೂ ಮುಂಚೆ ಈಗ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರಿ, 16ನೇ ಕಂತಿನ ಹಣ ನಮ್ಗೆ ಇಷ್ಟು ದಿನ ಕೂಡ ವೇಟ್ ಮಾಡಿದ್ರು ಬಂದಿಲ್ಲ, ಏನ್ ಮಾಡ್ಬೇಕು 16ನೇ ಕಂತಿನ ಹಣ ಪಡ್ಕೊಳ್ಳೋದಕ್ಕೆ ಅಂತ. ಸೊ ನೀವೇನು ಮಾಡ್ಬೇಕಾಗಿಲ್ಲ. ಯಾಕಂತ ಅಂದ್ರೆ ಗೌರ್ಮೆಂಟ್ ಕಡೆಯಿಂದನೇ ಕೆಲವೊಂದಷ್ಟು ಮಹಿಳೆಯರಿಗೆ ಹಣ ಇನ್ನು ಕೂಡ ನೀಡಿಲ್ಲ. ಸೊ ಏನಾದ್ರೂ ಪ್ರಾಬ್ಲಮ್ ಆಗಿದೆಯಾ, ಗೌರ್ಮೆಂಟ್ ಕಡೆಯಿಂದ ನಮಗೆ ಹಣ ಬರ್ತಾ ಇಲ್ವಲ್ಲ, ಈ ರೀತಿಯಾಗಿ ಸ್ಟಾಪ್ ಆಗಿದೆ, ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ನಮ್ಗೆ 16ನೇ ಕಂತಿನ ಹಣನೇ ಬಂದಿಲ್ಲ, ಈಗಾಗಲೇ 17ನೇ ಕಂತಿನ ಹಣ ಬಿಡುಗಡೆ ಮಾಡ್ತಾ ಇದೆಯಾ ಸರ್ಕಾರ, ಬಟ್ ನಮ್ಗೆ 16ನೇ ಕಂತಿನ ಬಂದಿಲ್ಲ ಅಂತ ಅಂದ್ಬಿಟ್ಟು ದಯವಿಟ್ಟು ಇನ್ನೊಂದ್ 2-3 ದಿವಸ ನೋಡಿ, ನೀವು ವೆಯ್ಟ್ ಮಾಡ್ಬೇಕಾಗತ್ತೆ. ಯಾಕಂತ ಅಂದ್ರೆ ದಿನದಿಂದ ದಿನಕ್ಕೆ ಕೆಲವೊಂದಷ್ಟು ಮಹಿಳೆಯರ ಖಾತೆಗೆ ಹಣ ಬೀಳ್ತಾ ಇರೋದ್ರಿಂದ ನಿಮ್ಮ ಖಾತೆಗೂ ಕೂಡ ಹಣ ಬರಬಹುದು. ಯಾವುದೇ ತರ ನಿಮ್ದೇನು ಪ್ರಾಬ್ಲಮ್ ಇರಲ್ಲ ಇಲ್ಲಿ, ಓಕೆನಾ. ಗೌರ್ಮೆಂಟ್ ಕಡೆಯಿಂದನೇ ನಿಮಗೆ ಹಣ ಬಂದಿರೋದಿಲ್ಲ. ಸೊ ಗೌರ್ಮೆಂಟ್ ಅವರೇ ನಿಮಗೆ ಹಣ ನೀಡಿರೋದಿಲ್ಲ ಹೊರತು ಈಗ ನೀವೇನೋ ಏನಾದ್ರು ಲಿಂಕ್ ಮಾಡಿಸ್ಬೇಕಾ, ಏನಾದ್ರು ಇಲ್ಲ ಅಂದ್ರೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿಲ್ಲ ಅಂದ್ರೆ ಅದನ್ನು ಕೂಡ ಮಾಡಿಸ್ಕೊಳ್ಳಿ. ಆ ಥರ ಆಧಾರ್ ಕಾರ್ಡ್ ಅಪ್ಡೇಟ್ ಇಲ್ಲ ಅಂತ ಅಂದ್ರೆ ಸೊ ಈ ರೀತಿಯಾಗುವಂತಹ ಪ್ರಾಬ್ಲಮ್ಸ್ ಅಂದ್ರೆ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಈ ರೀತಿಯಾಗಿ ಪ್ರಾಬ್ಲಮ್ ಆಗೋದು. ಅದರಿಂದ ಅದನ್ನು ಕೂಡ ನೀವು ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಇಲ್ಲ ನಾವು ಎಲ್ಲ ಕರೆಕ್ಟ್ ಆಗಿದೆ, ಎಲ್ಲ ಡಾಕ್ಯುಮೆಂಟ್ಸು ಕರೆಕ್ಟ್ ಆಗಿದೆ, ಮಂತ್ಲಿ ಬರ್ತಿತ್ತು, 16ನೇ ಕಂತಿನ ಮಾತ್ರ ಸ್ಟಾಪ್ ಆಗಿದೆ ಅಂತ ಇರೋರು ಸೊ ವೆಯ್ಟ್ ಮಾಡಿ. ಯಾಕಂತಂದ್ರೆ ಗೌರ್ಮೆಂಟ್ ಕಡೆಯಿಂದನೇ ಹಣ ನಿಮಗೆ ನೀಡಿರೋದಿಲ್ಲ. ಅಂತಹ ಮಹಿಳೆಯರಿಗೆ ಆತಂಕ ಇರುತ್ತೆ, ಇನ್ನೂ ಕೂಡ ಹಣ ಬರ್ಲಿಲ್ವಲ್ಲ ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿಂದು. ಸೊ ಇವ್ರಿಗೆ ಬಂದಿದ್ಯಂತೆ, ನಮ್ಮ ರಿಲೇಷನ್ ಅಲ್ಲಿ ಬಂದಿದ್ಯಂತೆ, ನಮ್ಮ ಊರಿನ ಪಕ್ಕದವ್ರಿಗೆ ಬಂದಿದ್ಯಂತೆ, ಈ ರೀತಿಯಾಗೆಲ್ಲ ಕೂಡ ಅನ್ಕೊಂಡ್ಬಿಟ್ಟಿರ್ತೀರಾ. ದಯವಿಟ್ಟು ಆತಂಕಕ್ಕೆ ಒಳಗಾಗಕ್ಕೆ ಹೋಗ್ಬಿಡಿ. ಯಾಕಂತಂದ್ರೆ ಗೌರ್ಮೆಂಟ್ ಕಡೆಯಿಂದ ಎಲ್ರಿಗೂ ಕೂಡ ಹಣ ನೀಡಿದ್ರೆ ಸೊ ನಿಮ್ಗೂ ಕೂಡ ಹಣ ಬಂದೇ ಬರುತ್ತೆ. ಸ್ವಲ್ಪ ವೆಯ್ಟ್ ಮಾಡ್ಬೇಕಾಗತ್ತೆ ಅಷ್ಟೇ. ಯಾಕಂತಂದ್ರೆ ಈಗ 100% ಅಲ್ಲಿ ಈಗಾಗಲೇ 98% ಮಹಿಳೆಯರಿಗೆ ಹಣ ನೀಡಿರೋದ್ರಿಂದ ಇನ್ನು 2% ಮಹಿಳೆಯರಲ್ಲಿ ನೀವು ಕೂಡ ಒಬ್ಬರಾಗಿರ್ತೀರಾ. ಸೊ ನಿಮ್ಮ ಖಾತೆಗೂ ಕೂಡ ಹಣ ಬರುತ್ತೆ, ಕಾಯ್ಬೇಕಾಗತ್ತೆ ಅಷ್ಟೇ. ಇದಕ್ಕೊಂದು ಪರಿಹಾರ ಅಷ್ಟೇ, ಇನ್ನೇನು ಇಲ್ಲ. ಈಗ ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತಿನ ಹಣ ಬಂದು ಅಂದ್ರೆ ಮೊದಲ ಹಂತದಲ್ಲಿ ಯಾವ್ಯಾವ ಜಿಲ್ಲೆಗಳಿಗೆ ಬಂದಿದೆ ಅಂತ ಅಂದ್ರೆ ಬೆಳಗಾವಿ ಜಿಲ್ಲೆ, ಮತ್ತೆ ಬೀದರ್ ಜಿಲ್ಲೆ, ಬಳ್ಳಾರಿ ಜಿಲ್ಲೆ, ರಾಯಚೂರು ಜಿಲ್ಲೆ, ವಿಜಯಪುರ ಜಿಲ್ಲೆ, ಮತ್ತೆ ಗುಲ್ಬರ್ಗ ಜಿಲ್ಲೆ,
ಮತ್ತೆ ಯಾದಗಿರಿ ಜಿಲ್ಲೆ. ಇಷ್ಟು ಈ 7 ಜಿಲ್ಲೆಗಳ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತಿನ ಹಣ ಬಂದು ಜಮಾ ಆಗಿದೆ. ಸೊ ಈಗ ನಿಮ್ಗೆ ಒಂದು ಪ್ರಶ್ನೆ ಇರುತ್ತೆ, ನಿಮ್ಮ ತಲೆಯಲ್ಲೂ ಕೂಡ ಈ ಒಂದು ಮಾಹಿತಿ ಓಡ್ತಾ ಇರುತ್ತೆ. ಈಗ ಎಲ್ಲಾ ಮಹಿಳೆಯರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತಿನ ಹಣ ನೀಡ್ಬಿಟ್ಟಿದ್ದಾರೆ. ಈಗ ನಾನು ಯಾವ್ಯಾವ ಜಿಲ್ಲೆಗಳನ್ನ ತಿಳಿಸಿದ್ನೋ ಸೊ ಆ ಜಿಲ್ಲೆಯಲ್ಲಿ ಇರುವಂತಹ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತಿನ ಹಣ ಬಂದಿದ್ಯಾ ಅಂತ ಅನ್ಬಿಟ್ಟು. ಸೊ ಅಲ್ಲೂ ಕೂಡ ಬಂದಿರೋದಿಲ್ಲ. 10% ಮಹಿಳೆಯರಿಗೆ ಈಗ ಸದ್ಯಕ್ಕೆ ಬಿಡುಗಡೆ ಆಗಿರುವಂತದ್ದು. ಈಗ ಬಿಡುಗಡೆ ಆಗಿರುವಂತಹ ದಿನಾಂಕ ಅಂದ್ರೆ ಇವಾಗ ತಿಳಿಸ್ತಾ ಇರೋ ಪ್ರಕಾರ ಮಾರ್ಚ್ 10ನೇ ತಾರೀಕಲ್ಲೇ 10 ಮತ್ತೆ 11ನೇ ತಾರೀಕಲ್ಲೇ ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅನ್ನುವಂತಹ ಮಾಹಿತಿ ಕೂಡ ಬರ್ತಾ ಇರುವಂತದ್ದು. ಸೊ ಆಗ್ಲಿಂದ ಮಹಿಳೆಯರ ಖಾತೆಗೆ ಹಣ ಬೀಳ್ತಾ ಇರುವಂತದ್ದು. ಸೊ ಅದನ್ನು ಕೂಡ ಸ್ಕ್ರೀನ್ ಶಾಟ್ ಎಲ್ಲ ನನಗೆ ಸೆಂಡ್ ಮಾಡಿದ್ದಾರೆ ತುಂಬಾ ಜನ. ಸೊ ಆಗ ನನಗೂ ಕೂಡ ಗೊತ್ತಾಗಿದ್ದು, ಜೊತೆಗೆ ಕಮೆಂಟ್ ಕೂಡ ತುಂಬಾ ಜನ ಮಾಡಿದಿರಾ, ನಮಗೆ ಹಣ ಬಂದಿದೆ 17ನೇ ಕಂತಿನ ಹಣ ಬಂದಿದೆ ಅಂತ. ಸೊ ಈಗ ನೀವೇನಾದ್ರೂ ನನ್ನ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಅಂತಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಯಾರ್ಯಾರಿಗೆ ಹಣ ಬಂದಿದೆ. ಸೊ ಅಂತವ್ರು ಕಮೆಂಟ್ ಮಾಡಿ ತಿಳಿಸಿ. ಬರ್ದೇ ಇರೋರು ಕೂಡ ಕಮೆಂಟ್ ಮಾಡಿ, ಅವಾಗ ಯಾವ್ಯಾವ ಜಿಲ್ಲೆಗಳಿಗೆ ಇನ್ನೂ ಕೂಡ ಬಂದಿಲ್ಲ ಅನ್ಬಿಟ್ಟು ಗೊತ್ತಾಗುತ್ತೆ. ಸದ್ಯದಲ್ಲೇ ನಿಮ್ಮೆಲ್ಲರ ಖಾತೆ ಅಂದ್ರೆ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಬರ್ಬೇಕು ಅಂತಂದ್ರೆ 5 ದಿನ ಟೈಮ್ ಬೇಕಾಗತ್ತೆ. ಆ 5 ದಿನ ಆದ ನಂತರ 0.5% ಅಂತಂದ್ರೆ 100% ಮಹಿಳೆಯರಲ್ಲಿ ಸೊ 50% ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ 17ನೇ ಕಂತಿನ ಹಣ ಬಂದಂಗಾಗತ್ತೆ. ಸೊ ಆದ್ರಿಂದಾಗಿ ಇನ್ನೂ ಕೂಡ ಒಂದು 5 ಡೇಸ್ ಆಗ್ಬೇಕಾಗತ್ತೆ ಎಲ್ಲಾ ಮಹಿಳೆಯರ ಖಾತೆಗೆ. ಈಗ ನೀವು ನೋಡ್ಬೋದು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದು ಸ್ಟಾರ್ಟಿಂಗ್ 16ನೇ ಕಂತಿನ ಹಣ ಬಂದು ಮಹಾಶಿವರಾತ್ರಿ ಹಬ್ಬದ ದಿನ ಬಿಡುಗಡೆ ಆಗುತ್ತೆ. ಬರೀ 10% ಮಹಿಳೆಯರಿಗೆ ಮಾತ್ರನೇ ಬಿಡುಗಡೆ ಆಗೋದು. ಸೊ ಇಲ್ಲಿಯವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಬಿಡುಗಡೆ ಆಗ್ತಾನೆ ಇದೆ. ಸೊ ಇವಾಗ ಸ್ಟಾಪ್ ಆಗುತ್ತೆ. ಈಗ 100% ಕಂಪ್ಲೀಟ್ ಆದ್ಮೇಲೆ ಮಹಿಳೆಯರ ಎಲ್ಲರ ಖಾತೆಗೂ ಜಮಾ ಆದ್ಮೇಲೆ ಈಗ 17ನೇ ಕಂತಿನ ಹಣ ಬಿಡುಗಡೆ ಮಾಡ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ಒಂದು ಕಂತಿನ ಹಣ ಕಂಪ್ಲೀಟ್ ಆದ್ಮೇಲೆ ಮತ್ತೊಂದು ಕಂತಿನ ಹಣಕ್ಕೆ ಬರ್ಲಿಕ್ಕೆ ಸಾಧ್ಯ. ಸೊ ಅದರಿಂದಾಗಿ ಸ್ವಲ್ಪ ದಿನಗಳು ತಡ ಆದ್ರೂ ಮಹಿಳೆಯರ ಖಾತೆಗೆ ಈಗ 17ನೇ ಕಂತಿನ ಹಣ ಕೂಡ ಬಂದು ತಲುಪುತ್ತೆ. ಈಗಾಗಲೇ ಬಂದಿರೋರು ಕಮೆಂಟ್ ಮಾಡೋದನ್ನ ಮರಿಬೇಡಿ, ಕಮೆಂಟ್ ಮಾಡಿ ತಿಳಿಸಿ. ನೋಡಿದ್ರಲ್ಲ ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ, ಜೊತೆಗೆ ಈಗಾಗಲೇ 7 ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ. ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ. ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ. ಶೇರ್ ಮಾಡುವ ಮುಖಾಂತರ ಅವ್ರಿಗೂ ಕೂಡ ಒಂದು ಮಾಹಿತಿ ಅಂದ್ರೆ ತಿಳಿದಂಗಾಗತ್ತೆ. ಸೊ ಶೇರ್ ಮಾಡುವ ಮುಖಾಂತರ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.